ನಾಗರ ಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಕರಾವಳಿಯಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು, ವಿವಿಧ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಭಕ್ತರು ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಕರಾವಳಿಯ ವಿವಿಧ ನಾಗಬನಗಳು ಹಾಗೂ ನಾಗಾರಾಧನಾ ಕ್ಷೇತ್ರಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಬೆಳಗ್ಗಿನಿಂದಲೇ ಭಕ್ತರು ನಾಗದೇವರ ಸಾನ್ನಿಧ್ಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ನಾಗರ ಪಂಚಮಿ ಅಂಗವಾಗಿ ದಕ್ಷಿಣ ಭಾರತದ ಪ್ರಮುಖ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಒಂದಾದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಸೇರಿದಂತೆ ಕರಾವಳಿಯ ವಿವಿಧ ನಾಗಾರಾಧನಾ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿವೆ. ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಶ್ರೀ ಮಹಾಶೇಷ, ಶ್ರೀ ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ದೇವರು ತ್ರಿಕಾಲ ಪೂಜೆಯೊಂದಿಗೆ ಆರಾಧನೆಗೊಳ್ಳುತ್ತಿದ್ದಾರೆ. ಕುಡುಪು ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾದಂತಹ ನಾಗಾರಾಧನಾ ಕ್ಷೇತ್ರ. ಇಂದು ನಾಗರ ಪಂಚಮಿಯ ವಿಶೇಷವಾದಂತಹ ಪರ್ವದಿನ. ಕ್ಷೇತ್ರದ ಸುಮಾರು 700ಕ್ಕೂ ಮಿಕ್ಕಿ ನಾಗಬಿಂಬಗಳಿಗೆ ನಾಗಬನದಲ್ಲಿ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ, ಹಾಲು ಅಭಿಷೇಕ, ಸಿಯಾಳ ಅಭಿಷೇಕ ಹಾಗೂ ಕಲ್ಪೋಕ್ತ ಪೂಜೆಯೊಂದಿಗೆ ವಿಶೇಷವಾದಂತಹ ನಾಗತಂಬಲ ಸೇವೆ ನಿರಂತರವಾಗಿ ನಡೆಯುತ್ತಾ ಇದೆ. ಪ್ರಧಾನ ಅನಂತ ಪದ್ಮನಾಭ ದೇವರಿಗೂ ವಿಶೇಷವಾದಂತಹ ಅಭಿಷೇಕ ಸೇವೆಗಳು, ಅರ್ಚನೆಗಳು, ವಿಶೇಷ ಹರಿವಾಣ ನೈವೇದ್ಯ ಹಾಗೂ ಮಹಾ ನೈವೇದ್ಯದೊಂದಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಈ ಕ್ಷೇತ್ರಕ್ಕೆ ಮುಂಜಾನೆಯಿಂದ ನಿರಂತರವಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 20,000ಕ್ಕೂ ಮಿಕ್ಕಿ ಭಕ್ತರು ಮಧ್ಯಾಹ್ನದ ಶ್ರೀದೇವರ ಅನ್ನಪ್ರಸಾದ ಸ್ವೀಕಾರ ಮಾಡುವಂತಹ ವಿಶೇಷ ಒಂದು ಕಾರ್ಯಕ್ರಮ. ಅದಲ್ಲದೆ ಸುಮಾರು 20,000ಕ್ಕೂ ಮಿಕ್ಕಿ ತಮ್ಮಿಲ ಸೇವೆಗಳು ಹಾಗೂ ಪಂಚಾಮೃತ ಸೇವೆಗಳು ಭಕ್ತ ಜನರಿಂದ ದೇವರಿಗೆ ಅರ್ಪಣೆ ಆಗ್ತಿರುವಂತದ್ದು. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ವಿಶೇಷ ಹಲವು ಸೇವೆಗಳಿದ್ದರೂ ಅವುಗಳಲ್ಲಿ ರಾತ್ರಿ ಹೂವಿನ ಪೂಜೆ, ಆಶ್ಲೇಷ ಬಲಿ, ಹಾಗೆ ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರ ಅಂತ ವಿಶೇಷ ಸೇವೆಗಳು ಭಕ್ತ ಜನರಿಂದ ನಾಗ ಸಂಬಂಧಿ ವಿಶೇಷವಾದಂತಹ ಪರಿಹಾರಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ವಿಶೇಷ ದೇವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದಲ್ಲದೆ ವ್ಯಾವಹಾರಿಕವಾದಂತಹ ವಿಶೇಷ ಅಭಿಷ್ಟಗಳು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಅಭಿಷ್ಟಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಅಭಿಷ್ಟಗಳಿಗೋಸ್ಕರ ಈ ದೇವರಿಗೆ ರಾತ್ರಿ ಹೂವಿನ ಪೂಜೆಯನ್ನು ಅರ್ಪಣೆ ಮಾಡುವುದರ ಮುಖೇನ ಹಲವಾರು ಭಕ್ತರು ದೇವರ ಪ್ರೀತಿಗೆ ಪಾತ್ರರಾಗುವ ಈ ಕ್ಷೇತ್ರದ ಮಹಿಮೆ ಮತ್ತು ಅಪಾರ. ಸುಬ್ರಹ್ಮಣ್ಯ ಷಷ್ಠಿಯ ಜೊತೆಗೆ ಸ್ಕಂದ ಪಂಚಮಿ ಆಚರಣೆ ಈ ಕ್ಷೇತ್ರದ ಮಹತ್ವ ಪಡ್ಕೊಂಡಂತಹ ದೊಡ್ಡ ಒಂದು ಉತ್ಸವವಾಗಿದೆ. ಇಂದು ಕ್ಷೇತ್ರಕ್ಕೆ ಸುಮಾರು 50,000ಕ್ಕೂ ಮಿಕ್ಕಿ ಭಕ್ತರು ಈ ಕ್ಷೇತ್ರಕ್ಕೆ ಬರುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ. ಮುಂಜಾನೆಯಿಂದಲೇ ಈ ಸರದಿಯ ಸಾಲು ಮುಂದುವರಿತಾ ರಾತ್ರಿ ಚಂದ್ರಸ್ ಶಾಲೆಯಲ್ಲಿ ವಿಶೇಷ ಭಂಡಾರದ ವತಿಯಿಂದ ಆಶ್ಲೇಷ ಬಲಿ ಪೂಜೆ ಸೇವೆಗೊಳ್ಳುವುದರ ಮೂಲಕ ರಾತ್ರಿಯ ಮಹಾಪೂಜೆಯ ತನಕ ಭಕ್ತರು ನಿರಂತರವಾಗಿ ಆಗಮಿಸ್ತಿರ್ತಾರೆ.